ಅಲ್ಲಿ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ಉತ್ತರ ಬರುತ್ತೆ. ಆ ಉತ್ತರ ಅರ್ಥ ಏನು ಅಂತ ಹೇಳಿ ಇಲ್ಲಿ ನಾವು ಅರ್ಥ ಮಾಡ್ಕೊತಾ ಇದೀವಿ. ಮೊದಲೇ ಕೇಸು ಪಾಸಿಟಿವ್ ವ್ಯಾಲ್ಯೂ. ಪ್ರತಿಯೊಂದು ಕೇಸ್ಗೂ ಒಂದೊಂದು ಎಕ್ಸಾಂಪಲ್ ಕೊಟ್ಟು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇಫ್ ವಿ ಹ್ಯಾವ್ ಅ ಸ್ಲೋಪ್ ಆಫ್ 5 ಯೂನಿಟ್, it means for every 1 unit change or increase along the x-axis there would be 5 unit increase in the y-axis. Slope is equal to 5 ittu ant helare, slope is equal to plus 5 unit ittu ant helare, idu artha enu ant helare, illond point tagolli. For example, adannu point A anta kariyana. Ee point A, let's project it onto x-axis. ಪಾಯಿಂಟ್ ಎ ಪೊಸಿಷನ್ನ ಲೆಟ್ಸ್ ಪ್ರೊಜೆಕ್ಟ್ ಇಟ್ ಆನ್ ಟು ವೈ ಆಕ್ಸಿಸ್ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬೇಕು ಎಕ್ಸ್ ಆ್ಯಂಡ್ ವೈಗೆ. ಸೊ ಪಾಯಿಂಟ್ ಎ ಎಕ್ಸ್ is a projection of point A onto the x-axis. Point AY is a projection of the point A onto the y-axis. ಇಲ್ಲಿ ಏನು ಹೇಳ್ತಾ ಇದೆ, ಫಾರ್ ಎವ್ರಿ ಯೂನಿಟ್ ಇನ್ಕ್ರೀಸ್ ಅಲಾಂಗ್ ದ x-axis ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಹೋದೆ ಅಂತ ತಿಳ್ಕೊಳ್ಳಿ, AX plus 1. There would be 5 unit increase in the y-axis. 1, 2, 3, 4, 5. This is AY plus 5. ಇವೆರಡು ಪಾಯಿಂಟ್ ಎಲ್ಲಿ ಜಾಯ್ನ್ ಆಗ್ತಾ ಇದೆ, ಇಲ್ಲಿ ಇಲ್ಲಿ ಅಂತ ಹೇಳಿದ್ರೆ ಇದು. ಸೊ ಇದು ಪಾಯಿಂಟ್ ಬಿ ಅಂತ ಕರೆದ್ರೆ ನಾನು ಎ ಬಿ is a line with the slope of 5 unit. The slope of this line plus 5 unit ಅಂತ ಹೇಳಿ ಅರ್ಥ. This is the projection of point A and B. So point A ಅದು, this is the projection of point B. ಈ ಕಲರ್ ತಗೊಳ್ಳೋಣ. This is the projection of point B onto X and this is the projection of point B onto Y. ಸೊ ಇದೇ ಅರ್ಥ, ಸರಿನಾ? ಸೊ ಇವೆರಡು ಪಾಯಿಂಟ್ ಪ್ರೊಜೆಕ್ಟ್ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ, 1 ಯೂನಿಟ್ ಉದ್ದ ಇದೆ. ಇಲ್ಲಿಂದ ಇಲ್ಲಿ 5 ಯೂನಿಟ್ ಉದ್ದ ಇರುತ್ತೆ. ಸೊ ದಿಸ್ ಇಸ್ ದ ಪ್ರೊಜೆಕ್ಷನ್ ಆಫ್ ಎ ಆನ್ ಟು ಎಕ್ಸ್ ಆ್ಯಂಡ್ ವೈ, ದಿಸ್ ಇಸ್ ದ ಪ್ರೊಜೆಕ್ಷನ್ ಆಫ್ ಬಿ ಆನ್ ಟು ಎಕ್ಸ್ ಆ್ಯಂಡ್ ವೈ. ಸೊ ಇಲ್ಲಿ ನೋಡ್ಬೋದು, ದೇರ್ ಇಸ್ 1 ಯೂನಿಟ್ ಇನ್ಕ್ರೀಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ದೇರ್ ಇಸ್ 5 ಯೂನಿಟ್ ಇನ್ಕ್ರೀಸ್ ಅಲಾಂಗ್ ದ ವೈ ಆಕ್ಸಿಸ್, ಆ್ಯಂಡ್ ಸೊ ದ ಸ್ಲೋಪ್ ಇಸ್ ಪ್ಲಸ್ 5. ಸರಿನಾ? ಸೊ ಇಲ್ಲಿ ಬರೆದು ಬಿಡ್ತೀನಿ, ನಿಮ್ಮ ಹೋಗ್ತಾ ಹೋಗ್ತಾ ಗೊತ್ತಾಗಲಿ ಅಂತ ಹೇಳಿ. ಪ್ರೊಜೆಕ್ಷನ್ ಆಫ್ ಬಿ ಆನ್ ಟು ಎಕ್ಸ್ ಆಕ್ಸಿಸ್. ಕೇಸ್ ಟು ನೆಗೆಟಿವ್ ಸ್ಲೋಪ್. ಇದು ನಿಮ್ಮ ಎಕ್ಸಾಂಪಲ್. ಇದಕ್ಕೋಸ್ಕರ ಲೆಟ್ಸ್ ಕನ್ಸಿಡರ್ ಪಾಯಿಂಟ್ ಎ, ಅಲ್ಲಿರುವಂಥ ಪಾಯಿಂಟು. The projection of this point along the x-axis is this and y-axis is this. So ಈ ಎಕ್ಸಾಂಪಲ್ ಅಲ್ಲಿ ಏನು ವ್ಯಾಲ್ಯೂ ತಗೊಂತ ಇದ್ದೇವೆ, if we have a slope of -4, it means for every 1 unit increase, change or increase along the x-axis, there would be 4 unit decrease in the y-axis. This is AX. 1 unit increase along the x-axis ಅಂತ ಹೇಳಿದ್ರೆ ಇದು. So this is delta x here is 1 unit. ಮತ್ತೆ ಇದು ನಿಮ್ಮ projection of A onto the y-axis. 4 unit decrease. 1, 2, 3, 4. So this is AY minus 4. ಇವೆರಡು ಪಾಯಿಂಟ್ ಎಲ್ಲಿ ಮೀಟ್ ಆಗ್ತದೆ, ಇಲ್ಲಿ. So that is point P. So ಇವೆರಡು ಜಾಯಿನ್ ಮಾಡಿದಾಗ this slope is -4. So the projection of B onto x-axis ಅಂತ ಹೇಳಿದ್ರೆ ಇದು. And the projection of B onto y-axis ಅಂತ ಹೇಳಿದ್ರೆ ಇದು. So there is 4 unit decrease along y and 1 unit increase along x. Alva, for every unit increase along x, there will be 4 unit decrease along y. So this line is said to have a slope of -4. ಮುಂದಿಂದು a slope of 0 ಅಂತ ಹೇಳಿದ್ರೆ ಒಂದು ಪಾಯಿಂಟ್ ಇದೆ ತಿಳ್ಕೊಳ್ಳಿ.
ನಾವು 1 ಯೂನಿಟ್ ಇನ್ಕ್ರೀಸ್ ಆಯಿತು ಎಕ್ಸ್ ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ. ಆದರೆ ವೈ ಅಲ್ಲಿ ಏನು ಚೇಂಜ್ ಆಗೋದಿಲ್ಲ. ಸೊ ಬೇಸಿಕಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಪೂರ ಲೈನ್ ಹ್ಯಾಸ್ ಅ ಸ್ಲೋಪ್ ಆಫ್ 0. Slope here is 0. Slope is fraction. If we have a slope of 1 by 4, it means for every 4 unit increase along the x-axis, there would be 1 unit change along the y-axis. ಸರಿನಾ? ಇದು ಪ್ಲಸ್ 4 ಯೂನಿಟ್. ಸೊ 1 by 4 ಸ್ಲೋಪ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಲೆಟ್ಸ್ ಕನ್ಸಿಡರ್ ಅ ಪಾಯಿಂಟ್. ಇಲ್ಲಿ ತಗೊಳ್ಳೋಣ. ಅದು ಪ್ರೊಜೆಕ್ಷನ್ ಬಂದು along the x-axis ಇಲ್ಲಿದೆ, along the y-axis ಇಲ್ಲಿದೆ. So if we have an increase of 4 unit, 1, 2, 3, 4, ax plus 4, there would be increase of 1 unit along the y-axis. This is ay, this is ay plus 1. So ಇವೆರಡು ಪಾಯಿಂಟ್ ಎಲ್ಲಿ ಮೀಟ್ ಆಗ್ತದೆ? ಇಲ್ಲಿ. ಸೊ ನಿಮ್ಮ ಸ್ಲೋಪ್ ಹೀಗೆ ಬರುತ್ತೆ. So this has a slope of 1 by 4. Negative 1 by 4 ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಬರುತ್ತೆ. For 4 unit increase along the x-axis, there is 1 unit decrease along the y-axis. So that would be a negative 4. ಮತ್ತೊಂದು ಕಲರಲ್ಲಿ ಬರೀತೀನಿ. This slope is negative 1 by 4. So ಇದು ನಿಮ್ಮ ಪಾಸಿಬಿಲಿಟಿ. So there are 4 possibilities: positive, negative, 0 and a fraction. So ಇಲ್ಲಿ ಪಾಸಿಟಿವ್ ಅಂತ ಹೇಳಿದ್ರೆ ನಾವು ಪಾಸಿಟಿವ್ ಇಂಟೀಜರ್, ನೆಗೆಟಿವ್ ಇಂಟೀಜರ್, 0 and a fraction, ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಫ್ರಾಕ್ಷನ್ಸ್. ಸೊ ಈ ಥರ ಹೇಳ್ಕೊಂಡು ಹೋಗ್ಬೋದು ಎಷ್ಟೊಂದು, ಬಟ್ ಜನರಲ್ ನಿಮ್ಗೆ ಶುರು ಮಾಡೋದಕ್ಕೆ ಈ 4 ಕ್ಲಾಸಿಫಿಕೇಷನು ಮತ್ತು ಅದು ಅರ್ಥ ಏನು ಅಂತ ಹೇಳಿ ಕಲ್ತ್ಕೊಳ್ತು ಅಂತ ಹೇಳಿದ್ರೆ ನಿಮ್ಮ ಕೆಲಸ ಆದಂಗೆ. ಆಯಿತಾ? ಇವಾಗ ನೀವು ಪಾಸ್ ಮಾಡಿಕೊಂಡು ಇವನ್ನೆಲ್ಲ ಬರ್ಕೊಬೇಕು. ಈ ಥರ ನೀವು ಗ್ರಾಫ್ ಶೀಟ್ನ ಕಟ್ ಮಾಡಿಕೊಂಡು ಮೆತ್ತಿಸಿ ಇದನ್ನೆಲ್ಲ ಎಕ್ಸ್ಪ್ಲನೇಷನ್ ಬರ್ಕೊಂಡು ಈ ಥರ ಮೆತ್ತಿಸ್ಕೊಳ್ತು ಅಂತ ಹೇಳಿದ್ರೆ ಈ ಟಾಪಿಕ್ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ತುಂಬ ಕಡೆ ಉಪಯೋಗ ಬರುತ್ತೆ. ಸೊ ಇದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ನಿಮ್ಮ ಬೇಸಿಕ್ಸ್ನ. ಇದು ನಿಮ್ಮ ಹೋಗ್ತಾ ಹೋಗ್ತಾ ಎಲ್ಲ ಗ್ರಾಫಿಕಲ್ ಇಂಟರ್ಪ್ರಿಟೇಷನ್ನೇ. ಸೊ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಿ ಡಿಕ್ರೀಸ್ ಇದೆ ಫಾರ್ ಇನ್ಕ್ರೀಸ್ ಇನ್ ಎಕ್ಸ್. For any change in x, no change in y. This is an example for fraction related.